ಎಷ್ಟು ಬಹುಮಾನ ಗೆದ್ದಿರ್ಬೋದು? ನಾವೊಂದು 70 ಮೇಲೆ ಗೆದ್ದಿದ್ದೀವಿ ನೋಡಿ ಸ್ನೇಹಿತರೆ, ಇದೊಂದು ರೆಕಾರ್ಡ್ ಅನ್ಬೋದು. ಗೂಳಿ ರೇಸಲ್ಲಿ ನುಗ್ಗೋಗಿ ಫಸ್ಟ್ ಹೊಡೆದಿದ್ದೀವಿ. ಒಳ್ಳೆ ಗೆಲ್ಲ ಟೈಮಲ್ಲಿ ತೆಗುರ ಫಸ್ಟ್ ಪ್ರೈಸ್ ಹೊಡೆದು ಲಾಕ್ ಡೌನ್ ಆಗ್ಬಿಡ್ತು. 3 ವರ್ಷ ಎತ್ತು ಹಾಗೆ ಒಳ್ಳೆ ಫಾರ್ಮ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು. ಇಲ್ಲ ಅಂದಿದ್ರೆ ನಾವು ಒಂದು 100-150 ಮೇಲೆ ಹೊಡಿತಿದ್ದೆ ಪ್ರೈಸ್. ಸೆಂಚುರಿ ದಾಟಿರೋದು ಎಷ್ಟೊತ್ತಿಗೆ? ಓರಿ ತರ ಟ್ರೀಟ್ ಮಾಡಿಲ್ಲ. ಎಮೋಷನ್ ತುಂಬಾ ಲವ್. ದೇವ್ರಕ್ಕಿಂತ ಹೆಚ್ಚಾಗಿ ಪೂಜೆ ಮಾಡ್ತೀವಿ. ಸ್ನೇಹಿತರೆ, ಕರ್ನಾಟಕದ ಕಣ್ಮಣಿ ಅಂತಾನೆ ಕರಿಬಹುದು ಸ್ನೇಹಿತರೆ. ಅಂತ ಒಂದು 2 ಎತ್ತು ಯಾವುದು ಅಂತ ನಾವೇನಾದ್ರೂ ಒಬ್ಬೊಬ್ಬರನ್ನೇ ಮೈಕ್ ಹಿಡಿದು ಕೇಳ್ತಾ ಬಂದ್ರೆ ಎಲ್ಲರೂ ಹೇಳೋದು ವಾಲಿ ಮತ್ತೆ ಸುನಾಮಿ ಅಂತ ಸ್ನೇಹಿತರೆ. ಈ ರೀತಿ ಒಂದು ಅಖಾಡದಲ್ಲಿ ಮಿಂಚನ್ನ ಸೃಷ್ಟಿ ಮಾಡಿರುವ ಎತ್ತು ಸ್ನೇಹಿತರೆ ವಾಲಿ ಸುನಾಮಿ ಎತ್ತು. ಈ ಎತ್ತುಗಳಿಗೆ ಅದೆಷ್ಟು ಅಭಿಮಾನಿಗಳ ಬಳಗ ಐತಿ ಅಂದರೆ ಸ್ನೇಹಿತರೆ, ಯಾವುದೋ ಜಿಲ್ಲೆಯವರು ಮೆಸೇಜ್ ಮಾಡ್ತಾರೆ ನಮ್ಮ ವಾಲಿ ಸುನಾಮಿ ಎತ್ತಿನ ವಿಡಿಯೋ ಮಾಡಿ ಅಂತೇಳಿ. ಅದಿರೋದು ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿ ಅಂತ ಒಂದು ಊರಿನಲ್ಲಿ. ಆದರೆ ಚಿತ್ರದುರ್ಗ ಜಿಲ್ಲೆಯವ್ರು ಕಾಲ್ ಮಾಡ್ತಾರೆ ವಾಲಿ ಸುನಾಮಿ ಎತ್ತಿನ ವಿಡಿಯೋ ಮಾಡಿ ಅಂತಾರೆ. ಮತ್ತು ಹಾವೇರಿಯವ್ರು ಮಾಡ್ತಾರೆ ವಾಲಿ ಸುನಾಮಿ ಎತ್ತಿನ ವಿಡಿಯೋ ಮಾಡಿ ಅಂತಾರೆ. ಅಂದರೆ ನಾವು ಇದರಲ್ಲಿ ಅರ್ಥ ಮಾಡ್ಕೋಬೋದು ವಾಲಿ ಸುನಾಮಿಗೆ ಕರ್ನಾಟಕದಾದ್ಯಂತ ಅಭಿಮಾನಿಗಳ ಬಳಗ ಇದೆ ಅಂತೇಳಿ ಸ್ನೇಹಿತರೆ. ನೋಡಿ, ಈ ವಾಲಿ ಮತ್ತೆ ಸುನಾಮಿ ಎತ್ತುಗಳ ಮುಂದೆ ನಿಂತಿದ್ದೀನಿ. ಓನರ್ ಇಲ್ಲೇ ಇದ್ದಾರೆ ಸ್ನೇಹಿತರೆ. ಅದನ್ನ ಯಾವ ತಗೊಂಡಿದ್ದು, ಎಷ್ಟು ಬಹುಮಾನಗಳನ್ನ ಗೆದ್ದಿದೆ, ಮತ್ತೆ ವಾಲಿ ಸುನಾಮಿಗಳಿಗೆ ಅಖಾಡದಲ್ಲಿರೋ ವರ್ಚಸ್ ಏನು ಅಂತೇಳಿ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಈ ವಾಲಿ ಸುನಾಮಿ ಎತ್ತುಗಳನ್ನ ಪೂರ್ತಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನನ್ನ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್, ನಿಮ್ಮ ಹೆಸರು? ಶರತ್ ಅಂತ. ಶರತ್ ಸರ್, ನಿಮ್ಮ ಪ್ರಾಪರ್ ಪರಿಚಯ ಮಾಡ್ಕೊಡಿ. ನಮ್ದು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಬೆಳವಾಡಿ ಊರ. ಬೆಳವಾಡಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಬೆಳವಾಡಿ ಹೋಬಳಿ ಸ್ನೇಹಿತರೆ ಇವರು. ಸರ್, ವಾಲಿ ಸುನಾಮಿ ಇದ್ರಲ್ಲಿ ವಾಲಿ ಯಾವುದು ಸುನಾಮಿ ಯಾವುದು? ಇದು ವಾಲಿ, ಇದು ಸುನಾಮಿ. ವಾಲಿ ನೋಡಿ ಸ್ನೇಹಿತರೆ, ಇದು ವಾಲಿ, ನಿಕಾಪ್ ಹಾಕಿರೋದು ಇದು ಸುನಾಮಿ. ಸರ್, 2 ಎತ್ತು ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಇದಾವೆ? 8 ವರ್ಷ ಆಯ್ತು. 8 ವರ್ಷ. ಸರ್, ಅಂದ್ರೆ ಎಷ್ಟೆಲ್ಲ ಇದ್ವು ನೀವು ತಗೊಂಡಾಗ? ಅಲ್ಲಿ ಮಾಡಿರ್ಲಿಲ್ಲ, ಸಣ್ಣ ಕರ. ಸಣ್ಣ ಕರಗಳು. ಈಗ ಕರಗಳಿದ್ದಾಗಲೇ ತಗೊಂಡ್ರಿ? ಎಲ್ಲಿ ತಗೊಂಡ್ರಿ ಸರ್ ಇವು? ಬೂಕುನ್ ಬೆಟ್ಟ. ಬೂಕುನ್ ಬೆಟ್ಟ ಅಂದ್ರೆ ಎತ್ತು ತಗೋಬೇಕು ಅಂತಾನೆ ಹೋಗಿ ತಗೊಂಡಿದ್ದ? ಜಾತ್ರೆಯಲ್ಲಿ ಎತ್ತು ತಗೊಬೇಕು ಅಂತಾನೆ ಹೋಗಿ ತಗೊಂಡ್ಬಂದಿದ್ದು. ಅಂದ್ರೆ ಸರ್, ಎಷ್ಟು ವರ್ಷ ನಿಮ್ಮನೆ ಸಾಕಿ ನೀವು ರೇಸಲ್ಲಿ ಪಾಲ್ಗೊಂಡಿದ್ದು? ನಾವು ಅದೇ 1 ವರ್ಷ ಸಾಕಿದ್ದು. ಆಮೇಲೆ ಒಂದ್ ರೇಸ್ ಹಾಕಿದ್ದು. ಅವಾಗೆಲ್ಲ ಆಡ್ಕೊಂಡ್ರು, ಏನಪ್ಪಾ ಇಂತ ಸಣ್ಣ ಕರುಗಳು ಹಾಕ ಬಂದಿದಿರಲ್ಲ, ಎತ್ತ ಕಟ್ಬಿಟ್ಟಿ ಮೇವ್ ಹಾಕ್ರಿ, ಏನಕ್ ತಂದಿರ ಅಂತ. ಚಾಂಪಿಯನ್ ಎತ್ತಿದ್ದು, ಚಾಂಪಿಯನ್ ಅವ್ರ ಹೆಸರು ಹೇಳೋದ್ ಬೇಡ. ಆ ಎತ್ತಿಗೆ ನಾವು ಹೊಡೆದು ಅವ್ರು ಹಿಂದ್ಲು ದಿನ ತೇಗೂರಲ್ಲಿ ಫಸ್ಟ್ ಪ್ರೈಸ್ ಹೊಡ್ಕೊಂಡಿದ್ರು. ಅಲ್ಲ, ತೇಗೂರಲ್ಲ, ತರೀಕೆರೆ ಫಸ್ಟ್ ಪ್ರೈಸ್ ಹೊಡ್ಕೊಂಡಿದ್ರು. ನಾವು ಅವಕ್ಕೆ ಕೊಡ್ದು. ಅವಾಗಿಂದ ನಮ್ಮ ಮನೆ ಹತ್ರ ಎಲ್ಲ ಬಂದು ಕೊಡ್ತೀರಾ 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 ಅಂತ ಕೇಳಕ್ ಸ್ಟಾರ್ಟ್ ಆದ್ರು. ಅವಾಗ ಇನ್ನೂ ಅಲ್ಲಿ ಮಾಡಿರ್ಲಿಲ್ಲ ಸಣ್ಣ ಕರುಗಳು. ಅವಾಗಿಂದ ನಾವು ಕೊಡಲ್ಲ ಅಂತೇಳಿ ನಮ್ಮಲ್ಲೇ ಸಾಕೊಂಡಿದ್ವಿ. ಅಂದ್ರೆ ನೀವು ಒಂದು ಚಾಂಪಿಯನ್ ಎತ್ತಿಗೆ ಹೊಡೆದ್ಮೇಲೆ ನಿಮ್ಮ ಎತ್ತುಗಳು ಕೂಡ ಅಖಾಡದಲ್ಲಿ ಇದಾವೆ ಅಂತ ಹೆಸರು ಬಂದಿದ್ದು. ಸರ್, ಅಂದ್ರೆ ಪ್ಲೇಸ್ ಮಾಡಕ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ನಾವು ಪ್ಲೇಸ್ ಮಾಡಕ್ ಸ್ಟಾರ್ಟ್ ಆಗಿ ಒಂದು 5-6 ವರ್ಷ. ನಿಮ್ಮ ಮನೇಲಿ ಇದ್ರೆ ಎಷ್ಟು ವರ್ಷದಿಂದ ಇದಾವೆ? 8 ವರ್ಷದಿಂದ ಪ್ಲೇ ಸ್ಟಾರ್ಟ್ ಮಾಡಿ 5 ವರ್ಷ. 20 ಅಕಡ ಸೋತಿದೀವಿ ಅಂದ್ರೆ ದೊಡ್ಡ ಎತ್ತಿ ಹೊಡಿತಿದ್ದು. ಅವ್ರು ನಮ್ಮ ಹತ್ರ ಜಗಳ ಆಡ್ಕೊಂಡು ನಮಗೆ ಚಾನ್ಸ್ ಕೊಡ್ತಿರ್ಲಿಲ್ಲ. ಅಂದ್ರೆ ನಾವು ಅವಾಗ ಫೀಲ್ಡ್ಗೆ ಹೊಸದಾಗಿ ಬಂದಿದ್ದು. ಸರ್, ಅಂದ್ರೆ ಎಷ್ಟು ಬಹುಮಾನ ಗೆದ್ದಿರ್ಬೋದು? ನಾವೊಂದು 70 ಮೇಲೆ ಗೆದ್ದಿದ್ದೀವಿ. ನೋಡಿ ಸ್ನೇಹಿತರೆ, ಇದೊಂದು ರೆಕಾರ್ಡ್ ಅನ್ಬೋದು. 70 ಬಹುಮಾನಗಳನ್ನ ಗೆಲ್ತವೆ ಅಂದ್ರೆ ಒಂದೇ ಮನೆ ಎತ್ತುಗಳು, ಅದರಲ್ಲೂ ಜೋಡಿಯಲ್ಲಿ 70 ಬಹುಮಾನ ಗೆಲ್ತಿದ್ದಾವೆ ಅಂದರೆ ಅದು ನಾವು ಖುಷಿ ಪಡ್ಬೇಕು ಸ್ನೇಹಿತರೆ. ಅಂಥ ಒಂದು ಎತ್ತುಗಳು. ಮತ್ತು ಇನ್ನೊಂದು ಸರ್, ತುಂಬ ಜನ ಮಾತಾಡ್ತಿದ್ದು ವಾಲಿ ಸುನಾಮಿ ಎತ್ತುಗಳು ಓಡುವ ಕಾಲದಾಗೆ ಈ ಥರ ಒಂದು ಹಳ್ಳಿಕಾರು, ಒಂದು ಗೂಳಿ, ಮತ್ತು ಆ ಥರ ಎಲ್ಲ ಏನೇನು ಇಲ್ಲ. ಅವಾಗ ಗೂಳಿ ಜೋಡಿ, ಹಳ್ಳಿಕಾರ ಜೋಡಿ ಯಾವುದನ್ನು ಹೆಂಗಾದ್ರೂ ಹಾಕೋಬೋದಿತ್ತು. ಅಂಥ ಕಾಲದಲ್ಲೂ ಕೂಡ ನುಗ್ಗೋಗಿ ಫಸ್ಟ್ ಹೊಡೆದಿದ್ದೀವಿ. ಗೂಳಿ ರೇಸಲ್ಲಿ ನುಗ್ಗೋಗಿ ಫಸ್ಟ್ ಹೊಡೆದಿದ್ದೀವಿ. ಜೋಡಿ ತಿಮ್ಲಾಪುರದಲ್ಲಿ ಹೊಡೆದಿದ್ದೀವಿ. ಮತ್ತೆ ಬಾಬುರಾಯನ್ ಕೊಪ್ಪಳಲ್ಲಿ ಗೂಳಿ ರೇಸು, ಅಲ್ಲೂ 3ನೇ ಪ್ರೈಸ್ ಹೊಡೆದಿದ್ದೀವಿ. ಕೆಂಪಗೋಡ್ನಳ್ಳಿ ಹೊಡೆದಿವಿ ಗೂಳಿ ರೇಸು, 2nd ಪ್ರೈಸ್ ಹೊಡೆದಿದ್ದೀವಿ. ಚಿಕ್ಕಬೆಮ್ಮತ್ತಿ ಗೂಳಿ ರೇಸು ಫಸ್ಟ್ ಪ್ರೈಸ್ ಹೊಡೆದಿದ್ದೀವಿ. ಅಂದ್ರೆ ಅವತ್ತಿನ ಕಾಲದಲ್ಲಿ ಯಾವ ಥರನಾರು ಎತ್ತುಗಳನ್ನ ಜೋಡಿ ಮಾಡ್ಬೋದಾಗಿತ್ತು. ಆ ಎತ್ತುಗಳಿಗೆ ಒಂದು ಜಾತಿ ಇರಲಿಲ್ಲ. ಅಂಥ ಕಾಲದಲ್ಲಿ ಸ್ನೇಹಿತರೆ ಹಳ್ಳಿ ಕರತಳಿ ಎತ್ತುಗಳು ಆ ರೇಂಜ್ ಬಹುಮಾನ ಗೆಲ್ತಿದ್ದು. ಇನ್ನೇನಾದರೂ ಇವಾಗಿದೆಯಲ್ಲ, ಈ ರೀತಿಯಾದ ಒಂದು ವೇದಿಕೆ ನಮಗೇನಾದರೂ ಸಿಕ್ಕಿ, ಒಂದು ಹಳ್ಳಿಕಾರು, ಒಂದು ಗೂಳಿ ಈ ಥರ ಎಲ್ಲ ಸಿಕ್ಕಿದ್ರೆ ಸ್ನೇಹಿತರೆ ಇನ್ನೂ ಹೆಚ್ಚು ಬಹುಮಾನ ಗೆಲ್ತಿದ್ರು ಅಂತೇಳಿ ಹೇಳ್ತಾರಲ್ಲ ಸರ್?
ಇವತ್ತು ಸಿಕ್ಕಿದೆಯಲ್ಲ, ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ನೀವು ಅವಾಗ ಇನ್ನೂ ಗೆಲ್ತಿದ್ರಿ ಬಹುಮಾನ. ನಾವು ಇನ್ನೂ ನಾವು ಒಳ್ಳೆ ಗೆಲ್ಲ ಟೈಮಲ್ಲಿ ತೇಗೂರಲ್ಲಿ ಫಸ್ಟ್ ಪ್ರೈಸ್ ಹೊಡೆದು, ಇದೇ ತೇಗೂರಲ್ಲಿ ಫಸ್ಟ್ ಪ್ರೈಸ್ ಹೊಡೆದು ಲಾಕ್ ಡೌನ್ ಆಗ್ಬಿಡ್ತು. 3 ವರ್ಷ ಎತ್ತು ಹಾಗೆ ಒಳ್ಳೆ ಫಾರ್ಮ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು. ಇಲ್ಲ ಅಂದಿದ್ರೆ ನಾವು ಒಂದು 100-150 ಮೇಲೆ ಹೊಡಿತಿದ್ದೆ ಪ್ರೈಸ್. ಸೆಂಚುರಿ ದಾಟಿರೋದು ಎಷ್ಟೊತ್ತಿಗೆ. ಸಂಜೆ ದಾಟಿರ್ತಿದ್ದೆ. ಹೌದು ಸ್ನೇಹಿತರೆ, ನೋಡಿ ಅದೆಲ್ಲರಿಗೂ ಗೊತ್ತಿರುತ್ತೆ. ಲಾಕ್ಡೌನ್ ಆಯ್ತು 2019ರಲ್ಲಿ. ಅಲ್ಲಿಂದ 2022 ಬರೋವರೆಗೂ ಕೂಡ ಎತ್ತಿಂಗಾಡಿ ರೇಸ್ಗಳೇ ಇರಲಿಲ್ಲ. ಫಾರ್ಮ್ ಆಗಿರೋ ಅನೇಕ ಎತ್ತುಗಳು ಸುಮ್ಮನೆ ನಿಂತ್ಕೊಂಡು ಮನೆಯಲ್ಲಿ, ಏನು ಅಂದರೆ ಹೆಸರು ಮಾಡಿದ್ದವೆಲ್ಲ ಕೂಡ ಸುಮ್ಮನೆ ಮನೇಲಿ ನಿಲ್ಲಂಗಾಯ್ತು. ಅಂದರೆ ಅವಕಾಶ ಇರಲಿಲ್ಲ, ಅವಕಾಶ ವಂಚಿತರಾಗಿ ಹಂಗೆ ವಯಸ್ಸು ಮೀರಿ ಹೋಯ್ತು. ಹಂಗಾಗಿ ಇವು 70ರ ಆಸುಪಾಸಲ್ಲಿದ್ದಾವೆ. ಅಂದರೆ ಇಲ್ಲಾಂದರೆ ಇಷ್ಟೊತ್ತಿ ಸೆಂಚುರಿ 100 ಬಹುಮಾನಗಳನ್ನು ಗಳಿಸ್ಬಿಟ್ರು ಸ್ನೇಹಿತರೆ. ನೋಡಿ ವಾಲಿ ಸುನಾಮಿ ಎತ್ತುಗಳು ವಿಡಿಯೋ ಮಾಡಿ ಅಂತ ನನಗೆ ಕಮೆಂಟ್ ತುಂಬ ಮಾಡಿದ್ರಿ ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಯಿತು ಎತ್ತುಗಳನ್ನು ವಿಡಿಯೋ ಮಾಡಿ. ಸರ್ ಮತ್ತು ನಿಮ್ಮ ಸ್ವೀಟ್ ಮೆಮೊರೀಸ್, ನಿಮ್ಮ ಮನೇಲಿ ಎತ್ತುಗಳು ಇಷ್ಟು ವರ್ಷದಿಂದ ಇದ್ದಾವೆ, ನಿಮ್ಮ ಅಭಿನವ ಸಂಬಂಧ ಯಾವ ರೀತಿ ಇದೆ ಎತ್ತುಗಳ ಜೊತೆ? ನಮಗೆ ತುಂಬಾ ಇಷ್ಟ ಅಣ್ಣ. ನಾವು ಓರಿ ಎತ್ತರ ಟ್ರೀಟ್ ಮಾಡಿಲ್ಲ. ಎಮೋಷನ್ ತುಂಬಾ ಲವ್, ಅಣ್ಣ ತಮ್ಮಗಳ ತರ ಸ್ವಂತ ದೇವ್ರಕ್ಕಿಂತ ಹೆಚ್ಚಾಗಿ ಪೂಜೆ ಮಾಡ್ತೀವಿ. ಹಾಗೆ ನಾವು ರೇಸ್ಗೆ ಹೋಗ್ಬೇಕು ಅಂದ್ರೆ 4-5 ಜನ ಹೋಗ್ತಿದ್ದು. ಒಬ್ರು ಕೆಳ ಡ್ರೈವರು, ಮೇಲ್ ಡ್ರೈವರು, ಆ ಕಡೆ ಈ ಕಡೆ ಇಟ್ಕೊಂಡೆ ಅಷ್ಟೇ. 5 ಸಿಂಪಲ್ ಆಗಿ ಓಡಿ ಸಿಂಪಲ್ ಆಗಿ ಹೊಡಿತಿದ್ದು. ಅಂದ್ರೆ ಓಡಿಸ್ಕೋಬೇಕಾದ್ರೆ ಯಾವುದೇ ತೊಂದರೆ ಮಾಡಲ್ಲ, ಏನು ತೊಂದರೆ ಮಾಡ್ತಾರೆ. ಸರ್ ಅಭಿಮಾನಿ ಬಳಗ ಯಾವ ರೀತಿ ಇದೆ? ತುಂಬಾ ಇದೆ ಅಣ್ಣ. ಫುಲ್ ಹೆಬ್ಬಾಳೆ ಆ ಕಡೆ ಎಲ್ಲ ಸುತ್ತಮುತ್ತ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲಾದ್ರು ವಾಲಿ ಸುನಾಮಿ ಬಂದಿದೆ, ವಾಲಿ ಬಂದಿದೆ ಅಂತೆಲ್ಲ ತುಂಬಾ ಜನ ಟ್ಯಾಟೋ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ನಾನು ನೋಡಿದೀನಿ ತುಂಬಾ. ಯಾವ್ದೇ ಎತ್ತಿನ ವಿಡಿಯೋ ಮಾಡಕ್ ಹೋದಾಗ ವಾಲಿ ಸುನಾಮಿ ಟ್ಯಾಟೋ ಅವ್ರ ಕೈಲಿರೋದು ನೋಡಿದೀನಿ ನಾನು. ಅದೇ ಬರ್ತಾರೆ, ಮನೆ ಹತ್ರ ಎಲ್ಲ ಬರ್ತಾರೆ. ನಾವ್ ಯಾರಿಗೂ ಅಂದ್ರೆ ಮನೆ ಹತ್ರ ಬಂದ್ಬಿಟ್ಟು ಅವರೇ ನೀರ್ ಕುಡ್ಸಿ, ಅವರೇ ಮೇವ್ ಹಾಕಿ ಪ್ರೀತಿ ಅಷ್ಟು ಇದ್ ಮಾಡ್ತಾರೆ. ಯಾರಿಗೂ ಏನೋ ಅನ್ನಲ್ಲ. ಹಾಗಾಗೋಸ್ಕರ ತುಂಬಾ ಅಭಿಮಾನಿಗಳು. ಹೌದು ಸರ್, ಇವತ್ತು ಜನ ಒಗ್ಗೂಡ್ತಿದ್ದಾರೆ ಅಂದ್ರೆ ಹಳ್ಳಿ ಮನೆಯಲ್ಲಿ ಒಂದು ಎತ್ತುಗಳಿಂದ ಮಾತ್ರನೇ ಒಗ್ಗೂಡ್ತಿರೋದು, ಮತ್ತಿನ್ಯಾ ಕಾರಣಕ್ಕೂ ಒಗ್ಗೂಡಲ್ಲ. ಹೌದು. ಮತ್ತೆ ವಾಲಿ ಸುನಾಮಿ ಎತ್ತುಗಳನ್ನ ಈಗ ಸದ್ಯಕ್ಕೆ ಏನೇನಾಗಿ ಸಾಕ್ತಿದ್ರ? ಇವು ಸಾಕಾಣಿಕೆ ಯಾವ ತರ ಇದೆ? ಇಲ್ಲ, ನಾರ್ಮಲ್ ಏನು ಎಲ್ಲ ಮನೆಯಲ್ಲಿ ಕೊಡ್ತೀವಿ ಅದೇ ತರ ಕೊಟ್ಟಿರೋದು. ಬೇರೆ ರೇಸ್ಗೆ ಅಂತ ತಯಾರಿ ಏನು ಮಾಡಿಲ್ಲ. ಹೌದು. ಅಂದ್ರೆ ಸರ್ ಬೇಸಾಯ ಏನಾರು ಹೊಡೆದಿದ್ರೆ? ಹೊಡಿತೀವಿ, ಬೇಸಾಯ ಎಲ್ಲ ಹೊಡಿತೀವಿ. ಹೌದಾ? ನೋಡಿ ಸ್ನೇಹಿತರೆ, ಇಂಥ ಕನ್ನಡದ ಕಣ್ಮಣಿಗಳು ಇವು ಬೇಸಾಯನೂ ಹೊಡಿತವೆ, ರೇಸಲ್ಲೂ ಹೊಡ್ತವೆ, ಎಲ್ಲದಕ್ಕೂ ಸೈ ನಾವು ಅಂತ ಎದೆ ತಟ್ಟು ನಿಂತಿದ್ದಾವೆ ಸ್ನೇಹಿತರೆ. ಎತ್ತುಗಳು ಮಾತ್ರ ನೋಡಿ ಹೆಂಗಿದೆ. 2 ಎತ್ತುಗಳು, ಒಂದೇ ಮನೆ ಎತ್ತುಗಳು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅಂದರೆ ಒಂದೇ ಜೊತೆಯಲ್ಲಿ ಪಾಲ್ಗೊಂಡು ಬಹುಮಾನ ಗೆಲ್ತಿದ್ದಾವೆ ಅಂದರೆ ಇಂಥ ಎತ್ತುಗಳು ಹೆಸರು ಯಾವತ್ತು ಅಜರಾಮರವಾಗಿ ಉಳಿಬೇಕು ನಮ್ಮ ಕರ್ನಾಟಕದಲ್ಲಿ. ಅದು ನಮ್ಮ ಚಾನಲ್ ಮೂಲಕ ಸ್ನೇಹಿತರೆ ಹಾರೈಸ್ತೀವಿ. ಈ ಎತ್ತುಗಳು ಇನ್ನೂ ಇದೇ ರೀತಿಯಾಗಿ ಈಗ 70ರಲ್ಲಿದ್ದಾವೆ, ಸೆಂಚುರಿ ಪೂರ್ಣ ಮಾಡಲಿ ಅಂತೇಳಿ ಸ್ನೇಹಿತರೆ ಹಾರೈಸ್ತೀವಿ. ಸರ್ ಮತ್ತೆ ಇನ್ನೇನಾದರೂ ಸ್ವೀಟ್ ಮೆಮೊರೀಸ್ ಹೇಳ್ತೀರಾ ನೆನ್ಪು ಮಾಡ್ಕೊಂಡು? ಏನಿಲ್ಲ, ನಮ್ಮ ಹತ್ರ ಎತ್ತು ಬಂದಿರೋದು ನಮಗೆ ಸ್ವೀಟ್ ಮೆಮೊರೀಸ್ ಅಷ್ಟೇ ಸರ್. ಅಂದರೆ ಈ ಎತ್ತುಗಳು ಒಂದು ಕಾಲದಲ್ಲಿ ಟ್ರೆಂಡಿಂಗಲ್ಲಿ ಓಡುವಾಗ ಎಷ್ಟೊಕ್ಕಾದ್ರೂ ಕೊಂಡ್ಕೊಳಕ್ಕೆ ರೆಡಿ ಇರ್ತಾರೆ ಜನ. ನಿಮ್ಮ ಹತ್ರ ಕೇಳಿದ್ರೆ ತುಂಬಾ ಬೆಲೆ ಕಟ್ಟಿದ್ದಾರೆ. ನಾವು ಯಾರಿಗೂ ಕೊಡಲ್ಲ ಅಂತ ಹೇಳಿದ್ವಿ. ನಾವು ಇವತ್ತು ಯಾರಿಗೂ ಕೊಡಲ್ಲ. ಅಂದ್ರೆ ಅದು ಕೊನೆವರೆಗೂ ನಿಮ್ಮ ಫ್ಯಾಮಿಲಿ ರಕ್ತ ಸಂಬಂಧಿಕರಿದ್ದಂಗೆ ನಿಮ್ಮ ಮನೇಲೇ ಇರ್ಬೇಕು. ನಮ್ಮ ಮನೇಲೇ ಇರ್ಬೇಕು. ದೇವ್ರಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ ನಾವು, ನಮ್ಮ ಮನೇಲೇ ಇರ್ಬೇಕಣ್ಣ. ಹೌದು ಸ್ನೇಹಿತರೆ, ನೋಡಿ ಅವ್ರದ್ದೊಂದು ಮಾತು ಹೃದಯ ತುಂಬಿ ಮಾತಾಡಿದ್ರು. ಅವ್ರ ಫ್ಯಾಮಿಲಿ ಯಾವ ಥರ ಮನೇಲಿ ಇದ್ದವ್ರು ಮನೆಯಲ್ಲೇ ಇರಬೇಕು ಅಂತ ಇಷ್ಟಪಡ್ತೀವೋ, ಎತ್ತುಗಳು ಕೊನೆವರೆಗೂ ನಮ್ಮ ಮನೆಯಲ್ಲೇ ಇರಲಿ ಅಂತ ಇಷ್ಟಪಡ್ತಿದ್ದಾರೆ. ಈ ರೀತಿ ಭಾವನೆ ಎಲ್ಲರಿಗೂ ಬಂದರೆ ಸ್ನೇಹಿತರೆ, ಬಸವಣ್ಣನ ಪ್ರೀತಿಯಿಂದ ಸಾಕಿದರೆ ಸ್ನೇಹಿತರೆ ಈ ರೀತಿಯಾದ ಒಂದು ಹೆಸರು ಬರುತ್ತೆ. ಅವರಿಗಿರೋ ಒಂದು ಒಳ್ಳೆ ಮನಸ್ಸಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. ನೋಡಿರೋದು ಸ್ನೇಹಿತರೆ, ವಾಲಿ ಮತ್ತು ಸುನಾಮಿ ಎತ್ತುಗಳು. ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ವಾಲಿ ಸುನಾಮಿ, ಜೈ ಕರ್ನಾಟಕ ಮಾತೆ.